ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗೀತ ಲಾಗ್ಸ್. ಇದು ನಮ್ಮ ಬೆಳಗಿನ ಮಾರ್ನಿಂಗ್ ರೂಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗಿನ ತಿಂಡಿಗೆ ದೋಸೆ ಜೊತೆಗೆ ಒಂದು ಸಿಂಪಲ್ ಆಗಿರುವಂತಹ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಯಾವುದೇ ತರಕಾರಿ ಇಲ್ಲ ಅಂತಂದರೂ ಕೂಡ ಈ ಥರ ಸಿಂಪಲ್ ಆಗಿ ಪಲ್ಯ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಒಂದು ಗೊಜ್ಜಿನ ಜೊತೆ ಒಂದು ಸಖತ್ತಾಗಿರುವಂತಹ ಪಲ್ಯ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವಾಗಂತೂ ಚಳಿ ಹೆಂಗಿದೆ ಅಂದರೆ ಈ ಥರ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ಹಂಡೆ ಒಲೆಗೆ ಬೆಂಕಿ ಹಾಕೋದು. ಈ ಥರ ಬೆಂಕಿ ಹಾಕೋದಕ್ಕೆ ಕುತ್ಕೊಂಡ್ರೆ ಎದ್ದೇಳೋದಕ್ಕೇ ಮನಸ್ಸಾಗಲ್ಲ, ಅಲ್ಲೇ ಕುತ್ಕೊಂಡಿದ್ದು ಬಿಡೋಣ ಅಂತ ಅನಿಸುತ್ತೆ, ಅಷ್ಟೊಂದು ಚಳಿ ಬೀಳ್ತಾ ಇದೆ. ಆದರೆ ಏನು ಮಾಡೋದು, ಎದ್ದೇಳಲೇಬೇಕು. ಮಕ್ಕಳಿಗೆ ತಿಂಡಿ ಅದು ಇದು ಎಲ್ಲ ಮಾಡ್ಕೊಳ್ಳೇಬೇಕು. ಹಾಗೆ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದು ಬಿಸಿಯಾಗೋಕ್ಕೆ ಬಿಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಗ್ರೀನ್ ಟೀ ಪೌಡರ್ನ ಹಾಕಿ ಕುದಿಸ್ಕೊಂಡು ಕುಡಿತೀನಿ. ಇವಾಗಂತೂ ನಮ್ಮ ಮೇಲೆ ನಮ್ಮ ಕಾಳಜಿ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಏನು ಮಾಡ್ಕೊಳ್ತಾನೆ ಇಲ್ಲ, ಮಕ್ಕಳು ಕೆಲಸ ಅದು ಇದು ಅನ್ನೋಷ್ಟರಲ್ಲೇ ಆಗಿಬಿಡುತ್ತೆ. ಹಾಗಾಗಿ ನಮ್ಮನ್ನು ನಾವು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕೂದಲೆಲ್ಲ ಸಿಕ್ಕಾಪಟ್ಟೆ ಉದುರ್ತಾ ಇತ್ತು. ಹಾಗಾಗಿ ಮೆಂತ್ಯ ನೆನೆಸಿಟ್ಕೊಂಡು ಕುಡಿತೀನಿ, ಹೀಗೆ ಕೊತ್ತಂಬರಿ ಏನಾದರೂ ನೆನೆಸಿಟ್ಕೊಂಡು ಕುಡಿತೀನಿ. ಅದೇನು ನೆನೆಸಿಟ್ಕೊಂಡಿಲ್ಲ ಅನ್ನೋದಾದರೆ ಈ ರೀತಿಯಾಗಿ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯುತ್ತೀನಿ. ಅದು ಬಿಸಿ ಆಗುವಷ್ಟರಲ್ಲಿ ಒಂದು ಕಾಯಿ ಪಲ್ಯ ರೆಸಿಪಿನೂ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಕಾಯನ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 3 ಹಸಿಮೆಣಸು, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಉಪ್ಪು, 2 ಈರುಳ್ಳಿ ಮತ್ತು ಕರಿಬೇವು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಗ್ರೀನ್ ಟೀ ಕೂಡ ರೆಡಿಯಾಗಿತ್ತು. ಅದನ್ನು ಒಂದು ಲೋಟದಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಮಕ್ಕಳು 7:30ಗೆಲ್ಲ ಹೋಗ್ತಾರೆ, 7:30-7:45ಗೆಲ್ಲ ಬಸ್ಸು ಬರುತ್ತೆ. ಹಾಗಾಗಿ 7:45ಗೆಲ್ಲ ಮನೆಯಿಂದ ಹೊರಡ್ತಾರೆ. ಅವರು ಹೋಗುವಷ್ಟರಲ್ಲಿ ನನಗೆ ತಿಂಡಿ ಎಲ್ಲ ರೆಡಿಯಾಗಿರಬೇಕು. ಹಾಗಾಗಿ ಬೇಗನೆ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಆದರೆ ನಾನಿವತ್ತು ಸ್ವಲ್ಪ ಕಡಿಮೆ ಎಣ್ಣೆನಲ್ಲೇ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಅದೇ ಕಾಯಿ ತುರಿಯಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ 1 ಟೀ ಸ್ಪೂನ್ ಜೀರಿಗೆ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಉಪ್ಪು ಮತ್ತು ಖಾರ ನೋಡಿಕೊಂಡು ಹಸಿಮೆಣಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಇವಾಗಿನ ಚಳಿ ವಾತಾವರಣಕ್ಕಂತೂ ಈ ಥರ ಚಟ್ನಿ ಎಲ್ಲ ತಿನ್ನೋದಕ್ಕೆ ತುಂಬಾ ಕಷ್ಟ. ದೋಸೆ ಜೊತೆಗೆ ಚಟ್ನಿ ಬದಲಾಗಿ ಈ ಥರ ಸಿಂಪಲ್ ಪಲ್ಯನ ಮಾಡ್ಕೋಬೋದು. ಬಾಣಲಿಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕನೂ ಈರುಳ್ಳಿನ ಫ್ರೈ ಮಾಡಿಕೊಂಡು ಈಗ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಥರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಡೋ ತನಕನೂ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇದನ್ನ ಕುದಿಸ್ಕೋಬೇಕಾಗತ್ತೆ. ಈ ಥರ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕನೂ ಕುದಿಸ್ಕೋಬೇಕು. ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದೆ. ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಉಳಿದಿರುವಂತಹ ತೆಂಗಿನಕಾಯಿನ ಹಾಕಿ ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುದಿಯೋದಕ್ಕೆ ಎಷ್ಟು ಬೇಕು, ಕಾಯಿ ತುರಿ ಬೇಯೋದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಲೋಟ ನೀರಿದ್ರೆ ಸಾಕಾಗುತ್ತೆ. ನಾನು ಮಿಕ್ಸಿ ಪಾತ್ರೆ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು. ಈ ಥರ ನೀರು ಹಾಕಿದ ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೋಬೇಕು. ಇವಾಗಂತೂ ಚಟ್ನಿ ತಿನ್ನೋದಕ್ಕೆ ಕಷ್ಟನೇ, ಯಾಕೆಂದರೆ ಬೆಚ್ಚಗಿರುವಂತಹ ನೀರಲ್ಲಿ ಚಟ್ನಿ ಬೀಸ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದರೆ ಮೇಲ್ಗಡೆ ಬೆಣ್ಣೆ ಥರ ಬಂದುಬಿಡುತ್ತೆ. ಹಾಗಾಗಿ ಚಟ್ನಿ ತಿನ್ನೋದು ತುಂಬಾ ಕಷ್ಟ. ಅಂಥ ಟೈಮಲ್ಲಿ ಈ ರೀತಿಯಾಗಿ ಪಟ್ ಅಂತ ಮಾಡ್ಕೊಳ್ಳುವಂತಹ ಕಾಯಿ ತುರಿ ಪಲ್ಯನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬರೀ ದೋಸೆಗಷ್ಟೇ ಅಲ್ಲದೆ ಚಪಾತಿ, ಪರೋಟ ಯಾವುದ್ರ ಜೊತೆಗಾದರೂ ತಿನ್ಬೋದು, ರೊಟ್ಟಿ ಜೊತೆಗೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದು ಕುದಿಯೋಷ್ಟರಲ್ಲಿ ಗ್ರೀನ್ ಟೀ ಕೂಡ ತಣ್ಣಗಾಗಿತ್ತು, ಅದನ್ನು ಕೂಡ ಸೋಸ್ಕೊಂಡು ಕುಡ್ಕೊಂಡಿದ್ದೀನಿ. ಈ ಥರ ಏನಾದರೂ ಬಿಸಿಯಾಗಿ ಕುಡಿದ್ರೆ ಬೆಳಗಿನ ವಾತಾವರಣಕ್ಕೆ ತುಂಬಾ ಆರಾಮ್ ಅನಿಸುತ್ತೆ. ಈ ಥರ ಮಾಡಿ ಕುಡ್ಕೊತೀನಿ ಮೊದಲು. ಹಾಗೆ ಅಷ್ಟರಲ್ಲಿ ಕಾಯಿ ತುರಿ ಪಲ್ಯನೂ ಕೂಡ ರೆಡಿಯಾಗಿತ್ತು. ಅದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಅಂದರೆ ನಾನು ಮೊದಲೇ ಹಾಕಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಆರೋ ತನಕನೂ ಕುದಿಸ್ಕೋಬೇಕು. ಸ್ವಲ್ಪ ನೀರಿದ್ರೆ ಸಾಕಾಗುತ್ತೆ, ಅಂದರೆ ಪೂರ್ತಿ ಜಾಸ್ತಿ ಗ್ರೇವಿ ಬೇಕು ಅಂತೇನಿಲ್ಲ. ಸ್ವಲ್ಪ ನೀರು ಆರೋ ತನಕನೂ ಕಾಯಿ ತುರಿ ಚೆನ್ನಾಗಿ ಬೇಯೋ ತನಕನೂ ಈ ರೀತಿಯಾಗಿ ಕುದಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂತಹ ಕಾಯಿ ಪಲ್ಯ ರೆಡಿ ಆಗುತ್ತೆ. ತರಕಾರಿ ಏನು ಇಲ್ಲದೇ ಇದ್ದಾಗ ಪಟ್ ಅಂತ ಮಾಡ್ಕೊಂಡು ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೂಡ ಆಗುತ್ತೆ. ಮಕ್ಕಳಿಗೆ ಟಿಫಿನ್ಗೂ ಕೂಡ ಹಾಕ್ಕೊಡ್ಬೋದು. ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಈ ಪಲ್ಯನ ಹಾಕ್ಕೊಡ್ಬೋದು, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ದೋಸೆ ಜೊತೆಗೂ ಹಾಕ್ಕೊಡ್ಬೋದು, ಅವರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಪನ್ನೀರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೆ, ಅದರಿಂದ ಇವತ್ತು ಪನ್ನೀರ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಗೆ ಅಚ್ಚಕಾರದ ಪುಡಿನ ಹಾಕಿ ಸ್ವಲ್ಪ ಕಲಸಿಟ್ಕೊಂಡು ಈ ರೀತಿಯಾಗಿ ತವಾದ ಮೇಲೆ ಹಾಕಿ ಫ್ರೈ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳನ್ನು ಈ ರೀತಿಯಾಗಿ ರೆಡಿ ಮಾಡಿಟ್ಟು ಸ್ಕೂಲಿಗೆ ಕಳಿಸ್ಕೊಂಡ್ಬಿಟ್ರೆ ನನ್ನ ದೊಡ್ಡ ಕೆಲಸ ಮುಗೀತು ಬೆಳಿಗ್ಗೆಂದು. ಅಂದರೆ ಅವರು ಸ್ಕೂಲಿಗೆ ಹೋಗೋಷ್ಟರಲ್ಲಿ ನನಗೆ ಎಲ್ಲ ಕೆಲಸನೂ ಆಗಿರಬೇಕು. ಹಾಗಾಗಿ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಅವರನ್ನು ಮೊದಲು ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಅವ್ರು ಸ್ಕೂಲಿಗೆ ಹೋದ ನಂತರನೇ ನಾನು ತಿಂಡಿ ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡ್ಕೊತೀನಿ. ಅಂದರೆ ಮೊದಲೇ ತಿಂಡಿ ತಿನ್ನೋದಕ್ಕಾಗಲ್ಲ, ಗಡಿಬಿಡಿಲೇ ಇರುತ್ತೆ. ಅವ್ರ ತಲೆ ಬಾಚೋದು, ಅವ್ರ ಡ್ರೆಸ್ಸು ರೆಡಿ ಮಾಡೋದು, ಅವ್ರ ತಿಂಡಿ ರೆಡಿ ಮಾಡೋದು, ಹೀಗೆ. ಆಮೇಲೆ ಅವ್ರು ಹೋದ ತಕ್ಷಣ ನಾನು ದೋಸೆ ಮಾಡ್ಕೊಂಡು ತಿಂತೀನಿ. ಬಿಸಿಯಾಗಿ ಈ ರೀತಿ ದೋಸೆ ಹಾಕ್ಕೊಂಡು ಅದ್ರ ಜೊತೆಗೆ ಈ ಥರ ಪಲ್ಯ ಹಾಕ್ಕೊಂಡು ತಿಂದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಯಾವುದೇ ರೀತಿಯಾಗಿರುವಂತಹ ತರಕಾರಿ ಪಲ್ಯ ಇಲ್ಲ ಅಂತ ಅನಿಸೋದೇ ಇಲ್ಲ. ಈ ಪಲ್ಯ ಅಷ್ಟೊಂದು ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ಪಟ್ಟಂತನೂ ಕೂಡ ಆಗುತ್ತೆ. ಹಾಗೆ ಮಕ್ಕಳ ಸ್ಕೂಲಿಗೆ ಮತ್ತು ಸಪ್ರೇಟಾಗಿ ಏನು ಮಾಡಬೇಕು ಅನ್ನೋದು ಯೋಚನೆನೇ ಇರಲ್ಲ, ಈ ರೀತಿಯಾಗಿ ನಾವು ಒಂದ್ಸರಿ ಪಲ್ಯ ಮಾಡ್ಕೊಂಡ್ಬಿಟ್ರೆ. ಹಾಗೆ ಇವತ್ತು ಈ ಕೆಲಸ ತಿಂಡಿಯೆಲ್ಲ ತಿನ್ಕೊಂಡಾದಮೇಲೆ ಸ್ವಲ್ಪ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಸುಗಳಿಗೆ ಹುಲ್ಲನ್ನೆಲ್ಲ ಕಟ್ಕೊಂಡು, ಇವಾಗಂತೂ ಹೂವಿನ ಗಿಡಕ್ಕೆಲ್ಲ ದಿನಕ್ಕೊಂದ್ಸರಿ ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಾಡ್ ಹೋಗಿರೋ ಥರ ಆಗಿಬಿಡುತ್ತೆ. ಇವಾಗ ಒಂದು ಪುಟಾಣಿ ಹೂವಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈ ಹೂ ಆದ್ರಂತೂ ಒಂದು 15 ದಿವಸದ ತನಕನೂ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಪುಟಾಣಿ ಹೂವಾಗಿದೆ, ಇದು ಗಿಡ ತುಂಬಾ ಹೂವಾಗುತ್ತೆ. ಹಾಗೆ ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ತೊಂಡೆಕಾಯಿ, ಸುಮಾರು ತೊಂಡೆಕಾಯಿ ಆಗಿಬಿಟ್ಟಿತ್ತು. ಅಂದರೆ ಹೇಳೆ ಮರಕ್ಕೆ ಹಬ್ಕೊಂಡಿತ್ತು ಈ ತೊಂಡೆ ಬಳ್ಳಿ. ಅದು ಒಂದು ಸೈಡು ಈ ರೀತಿ ಕೆಳಗಡೆ ಬಂದು ಕೈಗೆ ಸಿಗೋ ಅಷ್ಟು ಕೆಳಗಡೆ ಬಂದು ಕಾಯಿ ಬಿಟ್ಕೊಂಡ್ಬಿಟ್ಟಿತ್ತು. ಸುಮಾರು ಕಾಯಿ ಇತ್ತು, ಹಾಗಾಗಿ ಅದನ್ನ ಇವತ್ತು ಕೊಯ್ದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ತೊಂಡೆಕಾಯಿನ ಫ್ರೆಶ್ ಆಗಿನೇ ಕೊಯ್ದು ಸಾಂಬಾರು ಮತ್ತು ಪಲ್ಯ ಯಾವುದಾದ್ರೂ ಮಾಡ್ಕೊಳ್ಳೋಣ ಅಂತ ಕೊಯ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ತೊಂಡೆಕಾಯಿ ಸಿಕ್ತು, ಹಾಗಾಗಿ ಇವತ್ತು ಅದರಿಂದ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದನ್ನ ಚೆನ್ನಾಗಿ ಒಂದು 2ರಿಂದ 3 ಸರಿ ತೊಳ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಹಾಗೆ ತೊಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿವತ್ತು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುವಂತಹ ಪಲ್ಯ. ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸ್ದೇ ಸಿಂಪಲ್ಲಾಗಿ ಈ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ಕಪ್ ಹಸಿ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ಹಾಗೆ ತೊಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿ, ಅಚ್ಚಕಾರದ ಪುಡಿ, ಉಪ್ಪು ಮತ್ತು ಎಣ್ಣೆ, ಇಷ್ಟೇ ಸಾಕಾಗುತ್ತೆ ಈ ಪಲ್ಯಕ್ಕೆ, ಜಾಸ್ತಿ ಏನು ಬೇಕಾಗೋದಿಲ್ಲ. ಈಗ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಯಾವುದೇ ಪಲ್ಯಕ್ಕಾದ್ರೂ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿ ಘಮ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಹಾಗಾಗಿ ಈ ಥರ ಮಾಡಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೊಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ತೊಂಡೆಕಾಯಿ ಪಲ್ಯ ದೋಸೆಗೆಲ್ಲ ಸಖತ್ತಾಗಿರುತ್ತೆ. ಹಾಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಖಾರ ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಖಾರ ಇರುವಂತಹ ಖಾರದ ಪುಡಿನ ಬಳಸ್ಕೊಂಡಿದ್ದೀನಿ. ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೊಂಡೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾನು ಇದಕ್ಕೆ ಹುಳಿ ಏನೂ ಹಾಕ್ಕೊಂಡಿಲ್ಲ, ಯಾಕೆಂದರೆ ತೊಂಡೆಕಾಯಿ ಸ್ವಲ್ಪ ಹಣ್ಣಾಗಿರೋದಿತ್ತು 1, 2, 3, ಹಾಗಾಗಿ ಹುಳಿ ಏನೂ ಹಾಕ್ಕೊಂಡಿಲ್ಲ. ಅದು ಹಣ್ಣಿನಲ್ಲೇ ಹುಳಿ ಅಂಶ ಇರೋದ್ರಿಂದ ಸರಿಯಾಗಿ ಹುಳಿ ಆಗುತ್ತೆ ಅಂತ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಹಾಕಿ ಆದಮೇಲೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕು. ಇದು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೇಯೋದಕ್ಕೆ. ಹಾಗಾಗಿ ಇದನ್ನ ಆವಾಗವಾಗ ಈ ರೀತಿಯಾಗಿ ತೆಗೆದು
ಈ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ಥರ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ಈ ಕಡೆ ಅಂಬೆಕೊಂಬಿಂದ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂಬೆಕೊಂಬನ್ನ ಕಿತ್ಕೊಂಡು ಬಂದಿದ್ದೆ. ಅದನ್ನ ಇವತ್ತು ಈ ಥರ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಚೂರು ಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪಲ್ಯಕ್ಕೆಲ್ಲ ಈ ಥರ ಗೊಜ್ಜು ತಂಬಳಿ ಇದ್ರೇ ಸಖತ್ತಾಗಿರುತ್ತೆ. ಯಾಕೆಂದರೆ ಇವಾಗ ಬೆಳಿಗ್ಗೆ ಚಳಿ ಆದರೆ ಮಧ್ಯಾಹ್ನ ಸೆಕೆ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿಯಾಗಿ ತಂಪಾಗಿ ಏನಾದರೂ ಊಟ ಮಾಡೋಣ ಅಂತ ಅನಿಸುತ್ತೆ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊತೀನಿ. ಒಂದೊಂದು ದಿವಸ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಇದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ ಕಾಯಿ ತುರಿನ ಹಾಕಿಟ್ಕೊಂಡಿದ್ದೆ. ಅದ್ರ ಜೊತೆಗೇ ಅಂಬೆಕೊಂಬನ ಹಾಕಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಮೊಸರನ್ನು ಬಳಸ್ತಾ ಇಲ್ಲ, ಹಾಗಾಗಿ ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಮೊಸರು ಹಾಕೋ ಹಾಗಿದ್ರೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ರುಬ್ಕೋಬೋದು. ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಅಂಬೆಕೊಂಬಿನ ಗೊಜ್ಜು ರೆಡಿ ಆಗಿಬಿಡುತ್ತೆ. ಈ ಕಡೆ ಪಲ್ಯನೂ ಕೂಡ ರೆಡಿ ಆಯಿತು ನೋಡಿ. ನೀರು ಚೆನ್ನಾಗಿ ಹಾರ್ಕೊಂಡಿದೆ. ಇಷ್ಟ ಆದರೆ ಸಾಕು, ತುಂಬಾ ರುಚಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ತಟ್ಟಂತ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕದೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಪಲ್ಯದಲ್ಲಿ ಇದು ಕೂಡ ಒಂದು. ಅನ್ನ ಕೂಡ ಇವಾಗಲೇ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಅಂಬೆಕೊಂಬಿನ ಗೊಜ್ಜು ಹಾಕಿ ಈ ಥರ ಒಂದು ತೊಂಡೆಕಾಯಿ ಪಲ್ಯ ಹಾಕ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.